ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 50 ಸತ್ಸಂಗದ ಮಹಿಮೆ. ಹಿಂದಿನ ಜನ್ಮದಲ್ಲಿ ಗುರುಗಳ ಕೃಪೆಯಿಂದ ಒಬ್ಬ ಧೋಬಿಗೆ ಮುಂದಿನ ಜನ್ಮದಲ್ಲಿ ನೀನು ರಾಜನಾಗುವೆ ಎಂಬ ಆಶೀರ್ವಾದವು ದೊರಕಿತ್ತು. ಆ ಆಶೀರ್ವಾದದ ಫಲವಾಗಿ ಅವನು ಹುಮನಾಬಾದ್ನ ಸುಲ್ತಾನನಾಗಿ ಜನಿಸಿದನು. ಹಿಂದಿನ ಜನ್ಮದ ಸತ್ಸಂಗದ ಪರಿಣಾಮದಿಂದ ಅವನು ಇತರ ಮುಸ್ಲಿಂ ರಾಜರಿಗಿಂತ ವಿಭಿನ್ನನಾಗಿ ಹಿಡಿದುಕೊಳ್ಳುತ್ತಿದ್ದನು. ಅವನು ಗೋವುಗಳನ್ನು, ದೇವತೆಗಳನ್ನು ಮತ್ತು ವೇದ ಪಂಡಿತರನ್ನು ಗೌರವಿಸುತ್ತಿದ್ದನು. ಇದರಿಂದ ಖಾಜಿಗಳು ಕೋಪಗೊಂಡು ಅವನಿಗೆ ಹೇಳಿದರು, ಹಿಂದೂಗಳು ಕಲ್ಲು, ಮರ, ಗೋವುಗಳನ್ನು ಪೂಜಿಸುತ್ತಾರೆ. ಇಂಥ ಕೆಲಸ ಮಾಡಿದರೆ ನರಕಕ್ಕೆ ಬೀಳುತ್ತೀಯಾ ಎಂದು. ಆದರೆ ಸುಲ್ತಾನನು ಶಾಂತವಾಗಿ ಉತ್ತರಿಸಿದನು, ಅಲ್ಲ ಎಲ್ಲೆಡೆ ಇದ್ದಾನೆ. ಪ್ರತಿಯೊಂದು ಜೀವಿಯಲ್ಲೂ ದೇವರ ಅಂಶವಿದೆ. ಯಾರನ್ನೂ ತಪ್ಪು ಎಂದು ಹೇಳಬೇಡಿ. ಒಮ್ಮೆ ಸುಲ್ತಾನನಿಗೆ ತೊಡೆಯಲ್ಲಿ ಹುಣ್ಣು ಕಂಡುಬಂತು. ಅನೇಕ ವೈದ್ಯರು ಚಿಕಿತ್ಸೆ ನೀಡಿದರೂ ಅದು ಗುಣವಾಗಲಿಲ್ಲ. ಆಗ ಅವನ ಬ್ರಾಹ್ಮಣ ಮಂತ್ರಿಯೊಬ್ಬರು ಹೇಳಿದರು, ಇದು ಹಿಂದಿನ ಜನ್ಮದ ಫಲ. ಗುರುಗಳಿಗೆ ಪಾದಪೂಜೆ ಮಾಡಿ ದಾನ ಮಾಡಿದರೆ ಗುಣವಾಗಬಹುದು ಎಂದು. ಅವರು ನೃಸಿಂಹ ಸರಸ್ವತಿ ಗುರುಗಳ ಮಹಿಮೆಯನ್ನು ವಿವರಿಸಿ ಅಮರಜ ಭೀಮ ಸಂಗಮದಲ್ಲಿ ಸ್ನಾನ ಮಾಡಿ ಅವರ ದರ್ಶನವನ್ನು ಪಡೆಯಲು ಸಲಹೆಯನ್ನು ನೀಡಿದರು. ಸಂಗಮದ ದಾರಿಯಲ್ಲಿ ಒಬ್ಬ ಸ್ವಾಮೀಜಿಯವರು ಸುಲ್ತಾನನಿಗೆ ಎದುರಾಗಿ ಹೇಳಿದರು, ಗುಣವಾಗಬೇಕಾದರೆ ಗುರುಗಳ ಸೇವೆ ಮಾಡು. ಅವರು ಅವನಿಗೆ ಒಂದು ಪುರಾಣ ಕಥೆಯನ್ನು ಹೇಳಿದರು. ಅವಂತಿ ನಗರದಲ್ಲಿ ಒಬ್ಬ ಬ್ರಾಹ್ಮಣನು ದುರುಳರ ಸಂಘದಿಂದ ಒಮ್ಮೆ ವೇಶ್ಯೆಯ ಮನೆಯಲ್ಲಿ ಇದ್ದಾಗ ಒಬ್ಬ ಸಾಧು ಭಿಕ್ಷೆಯನ್ನು ಬೇಡಲು ಬಂದನು. ಆಕೆ ಸಾಧುವಿಗೆ ಭಕ್ತಿಯಿಂದ ಸೇವೆ ಮಾಡಿದ ಫಲವಾಗಿ ಮುಂದಿನ ಜನ್ಮದಲ್ಲಿ ರಾಜಕುಮಾರಿಯಾಗಿ ಜನಿಸಿದಳು. ಆ ಬ್ರಾಹ್ಮಣನು ರಾಜಕುಮಾರನಾಗಿ ಜನಿಸಿದರೂ ವಿಷದಿಂದ ಸತ್ತನು. ಆದರೆ ಋಷಿಯ ಕೃಪೆಯಿಂದ ಹಾಗೂ ಭಸ್ಮದ ಪ್ರಭಾವದಿಂದ ಅವನು ಪುನರ್ಜೀವವನ್ನು ಪಡೆದನು. ಈ ಕಥೆ ಹೇಳಿ ಸ್ವಾಮೀಜಿಯವರು ಸುಲ್ತಾನನಿಗೆ ಗಾಣಗಾಪುರಕ್ಕೆ ಹೋಗಿ ಗುರುಗಳ ದರ್ಶನ ಮಾಡೆಂದು ಹೇಳಿದರು. ಸುಲ್ತಾನನು ಗಾಣಗಾಪುರಕ್ಕೆ ತೆರಳಿದಾಗ ಗುರುಗಳು ದೂರದಿಂದಲೇ ಅವನನ್ನು ಕರೆದು ಕೇಳಿದರು, ರಾಜನಾಗಿ ಇರುವುದು ಚೆನ್ನಾಗಿದೆಯೋ, ಧೋಬಿಯಾಗಿದ್ದುದು ಚೆನ್ನಾಗಿತ್ತೋ ಎಂದು. ಸುಲ್ತಾನನು ತಕ್ಷಣ ನೆಲಕ್ಕೆ ಬಿದ್ದು ಗುರುಗಳನ್ನು ವಂದಿಸಿ ತನ್ನ ಹಿಂದಿನ ಜನ್ಮವನ್ನು ನೆನೆಸಿಕೊಂಡು ಕೃತಜ್ಞತೆಯಿಂದ ಅವರನ್ನು ಕೊಂಡಾಡಿದನು. ಅವನ ಹುಣ್ಣುಗಳು ಸಂಪೂರ್ಣವಾಗಿ ಗುಣವಾದವು. ಸುಲ್ತಾನನು ಗುರುಗಳನ್ನು ಹುಮನಾಬಾದ್ನ ಅರಮನೆಗೆ ಆಹ್ವಾನಿಸಿದನು. ಗುರುಗಳು ಕೃಪೆ ಮಾಡಿ ಅಲ್ಲಿಗೆ ತೆರಳಿ ಅವನಿಗೆ ಆಶೀರ್ವಾದವನ್ನು ನೀಡಿದರು. ನಂತರ ಗುರುಗಳು ಗಾಣಗಾಪುರದಲ್ಲೇ ನೆಲೆಸಿ ಸಾರ್ವಜನಿಕವಾಗಿ ಜನರಿಗೆ ಕಾಣಿಸಿಕೊಳ್ಳುವುದನ್ನು ನಿಲ್ಲಿಸಿದರು. ಸ್ವಲ್ಪ ಕಾಲ ಗೋದಾವರಿಯ ಯಾತ್ರೆ ಮಾಡಿ ಗಾಣಗಾಪುರದಲ್ಲೇ ಶಾಂತವಾಗಿ ತಮ್ಮ ಅವತಾರವನ್ನು ಸಂಪೂರ್ಣಗೊಳಿಸಿದರು. ಇಲ್ಲಿಗೆ 50ನೆಯ ಅಧ್ಯಾಯಕ್ಕೆ ಶುಭ ಮಂಗಳವು. ಈ ಅಧ್ಯಾಯದಿಂದ ನಾವು ಕಲಿಯುವ ಜೀವನ ಪಾಠಗಳು. ಹಿಂದಿನ ಜನ್ಮದಲ್ಲಿ ಸತ್ಪುರುಷರ ಸಂಘ ದೊರೆತ ಪರಿಣಾಮದಿಂದ ಧೋಬಿ ಮುಂದಿನ ಜನ್ಮದಲ್ಲಿ ಸುಲ್ತಾನನಾದರೂ ಅವನ ಮನಸ್ಸಿನಲ್ಲಿ ದೇವರ ಮೇಲಿನ ಗೌರವ ಮತ್ತು ಸಜ್ಜನ ಗುಣಗಳು ಇನ್ನೂ ಉಳಿದಿದ್ದವು. ಸತ್ಪುರುಷರ ಸಹವಾಸ, ಸತ್ಸಂಗ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಒಂದು ಸಣ್ಣ ಪುಣ್ಯ ಕಾರ್ಯವು ಭವಿಷ್ಯದಲ್ಲಿ ದೊಡ್ಡ ಫಲವನ್ನು ನೀಡಬಹುದು. ಸಂಗತಿಯ ಮನೋವಿಜ್ಞಾನ ಎಂದು ಹೇಳುತ್ತಾರೆ. ನಾವು ಯಾರ ಜೊತೆಗಿರುತ್ತೇವೋ ಅವರ ಆಲೋಚನೆಗಳು ಮತ್ತು ಗುಣಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ. ಒಳ್ಳೆಯ ಜನರ ಸಂಗತಿ ಜೀವನವನ್ನು ಉತ್ತಮ ದಾರಿಗೆ ಕರೆದೊಯ್ಯುತ್ತದೆ. ಕೆಟ್ಟ ಸಂಗತಿ ಜೀವನವನ್ನು ತಪ್ಪುದಾರಿಯಲ್ಲಿ ಕರೆದೊಯ್ಯಬಹುದು. ಆದ್ದರಿಂದ ಸತ್ಸಂಗ, ಸದಾಚಾರ ಮತ್ತು ಭಕ್ತಿ ಜೀವನದಲ್ಲಿ ಅತ್ಯಂತ ಮಹತ್ವವನ್ನು ಹೊಂದಿರುತ್ತದೆ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.